RCB ದುರಂತದ ಹೊಣೆಯನ್ನ ಸರ್ಕಾರದಲ್ಲಿದ್ದವರು ವಹಿಸ್ಕೊಳ್ಬೇಕು. ಸರ್ಕಾರ ಅಂದ್ರೆ ಆಫೀಸರ್ಸ್ ಅಲ್ಲ. ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟದ ಸದಸ್ಯರು ಸರ್ಕಾರ. ಗೌರ್ಮೆಂಟ್ ಅಂದ್ರೆ ಆಫೀಸರ್ಸ್ ಅಲ್ಲ. ಹಾಗಾಗಿ ಇವತ್ತು ನಿನ್ನೆ ರಾತ್ರಿ ಹಿರಿಯ ಅಧಿಕಾರಿಗಳನ್ನ ಮತ್ತು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ ಇವರು ಕೈ ತೊಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊಟ್ಟಿರುವ ಕಾರಣ ಏನು? ಕೊಟ್ಟಿರುವ ಕಾರಣ ಪೊಲೀಸ್ ಕಮಿಷನರು ಲಿಖಿತದಲ್ಲಿ ನಿರಾಕರಿಸಲಿಲ್ಲ ಅಂತ. ಆಯ್ತು ರೀ, ಸಿದ್ದರಾಮಯ್ಯನವರೇ ಲಿಖಿತದಲ್ಲಿ ಅವರು ಕೊಡಲಿಲ್ಲ, ನಿರಾಕರಣೆಯನ್ನ ಮಾಡಲಿಲ್ಲ. ನೀವು ವಿಧಾನಸೌಧದ ಮುಂದೆ ಮಾಡಿದ್ರಲ್ಲ, ವಿಧಾನಸೌಧದ ಮುಂದೆ ಯಾವಾಗ ಕಾರ್ಯಕ್ರಮ ಆಗಿದೆ ಅಂದ್ರೆ ಫಸ್ಟ್ 3 ಜನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 3:30 3:45 ಸತ್ತೋದ್ರು ಅಂತ ಆದಮೇಲೆ ವಿಧಾನಸೌಧದ ಮುಂದೆ ನೀವು, ನಿಮ್ಮ ಮಂತ್ರಿಗಳು, ಅವ್ರ ಜೊತೆಗೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಸೊಸೆಯಂದರು, ಹಿರಿಯ ಕೆಲವು ಅಧಿಕಾರಿಗಳು ಅಲ್ಲಿ ಸನ್ಮಾನ ಮತ್ತು ಸೆಲ್ಫಿ ತಗೊಳಕ್ಕೆ ನಿಂತಿದ್ರಲ್ಲ, ಅದು ಪರ್ಮಿಷನ್ ಇಲ್ಲದೆ ಮಾಡಿದ್ರೆ ಅಥವಾ ಇದು ಪರ್ಮಿಷನ್ ಕೊಡಬಾರದು ಅಂತ ಗೊತ್ತಿದ್ರೆ ನೀವು ನಿರ್ದೇಶನ ಯಾಕೆ ಕೊಡಲಿಲ್ಲ? ಇದರ ಜೊತೆಗೆ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅವ್ನು ರಿಸೀವ್ ಮಾಡಿದ್ರಲ್ಲ, ರಿಸೀವ್ ಮಾಡಿ ಮೆರವಣಿಗೆಯಲ್ಲಿ ಕರ್ಕೊಂಬಂದು ಹೋಟೆಲ್ಗೆ ಬಿಟ್ಟು ಅಲ್ಲಿಂದ ಇಲ್ಲಿ ಕರ್ಕೊಂಬಂದು ಆಸ್ ಇಫ್ ಆ ವಿಜಯಕ್ಕೆ ಇವರೇ ಕಾರಣ, ಇವರೇ ಕೋಚಿಂಗ್ ಕೊಟ್ಟಿದ್ದಾರೆ. ಯಾರು? ನಮ್ಮ DK ಶಿವಕುಮಾರ್ ಸಾಹೇಬ್ರು. ಇವರ ಕೋಚಿಂಗ್ ಕೊಟ್ಟಾರ, ಈಸ್ ದಿ ಕೋಚ್ ಅನ್ನುವ ರೀತಿಯಲ್ಲಿ ಪೋಸ್ ಕೊಡುವಂಗೆ. ನಾನು ಬೆಳಿಗ್ಗೆನೂ ಹೇಳಿದೆ, ನಮ್ಮ ಉತ್ತರ ಕರ್ನಾಟಕದೊಳಗೆ ಒಂದು ಗಾದಿ ಮಾತಿದೆ, ಎರ್ಕೊಳ್ಳೋರ ಬುಡಕ್ಕೆ ಕೂಡುದು ಅಂತ. ಅದನ್ನ ಇನ್ನೂ ಸ್ವಲ್ಪ ಹಳ್ಳಿಯ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳೋದಾದ್ರೆ ಎರ್ಕೊಳ್ಳೋರ ಬುಡಕ್ಕೆ ಡೊಕ್ಕೊಳ್ಳೋದು ಅಂತ ಹೇಳ್ತಾರೆ ನಮ್ಮಲ್ಲಿ. ಅಂದ್ರೆ ಅವ್ರ ಮೇಲೆ ತಲೆ ಮೇಲೆ ನೀರು ಹಾಕಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕೆಳಗಡೆ ಇವ್ರು ಕೂತ್ಬಿಟ್ರೆ ಇವರು ಸ್ವಚ್ಛ ಆದ್ರು ಅಂತ. ಆ ರೀತಿಯಾದಂಥ ಈ DK ಶಿವಕುಮಾರ್ ಅವರ ಆಟಿಟ್ಯೂಡ್, ಗುಂಡಾಗರ್ದಿ, ಅಲ್ಲಿ FIRದಲ್ಲಿ ಏನು ಉಲ್ಲೇಖ ಆಗಿದೆ? ನಾವು ನಿರಾಕರಿಸಿದ್ವಿ ಅಂತ ಉಲ್ಲೇಖ ಆಗಿದೆ. ನಿರಾಕರಿಸಿದ ಮೇಲೆ ಪರ್ಮಿಷನ್ ಕೊಟ್ಟವ್ರು ಯಾರು? ಹೂ ಗೇವ್ ದಿ ಪರ್ಮಿಷನ್? ಇವತ್ತು ನೀವು ಒಬ್ಬ ದಕ್ಷ ಅಧಿಕಾರಿನ ಸಸ್ಪೆಂಡ್ ಮಾಡಿ ನೀವು ನಿಮ್ಮ ಜವಾಬ್ದಾರಿಯನ್ನು ನುಣುಚಿಕೊಳ್ಳಿಕ್ಕೆ, ಕೈ ತೊಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ನೀವು ಮೊದಲು ನಿಮ್ಮ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಮತ್ತು ಕರ್ನಾಟಕದ ಸರ್ಕಾರದ ಕೆಲವು ಮಂತ್ರಿಗಳು, ಉಪಮುಖ್ಯಮಂತ್ರಿ ಸೇರಿ ಬೇಗ ಇದನ್ನು ನಾವು ಸೆಲೆಬ್ರೇಷನ್ ಮಾಡಬೇಕು, ಅವ್ರ ಜೊತೆಗೆ ನಾವು ಫೋಟೋ ತಕ್ಕೋಬೇಕು ಅಂತ. ಎದಕ್ಕೆ ಬೇಕಾಗಿತ್ತು ನಿಮಗಿದು? ಇನ್ಫ್ಯಾಕ್ಟ್ ಇವ್ರು ಅಡ್ವೈಸ್ ಮಾಡಬೇಕಾಗಿತ್ತು. ಅಕಸ್ಮಾತ್ ಪೊಲೀಸ್ ಆಫೀಸರ್ ಕೊಟ್ಟರು ಇವ್ರು ಅಡ್ವೈಸ್ ಮಾಡಬೇಕಾಗಿತ್ತು. ಅದಾದ ನಂತರ ಅಲ್ಲಿ ಹೋಗಿ ರಿಸೀವ್ ಮಾಡಿಕೊಂಡು ಅದಕ್ಕೆ ಟ್ರೋಫಿಗೆ ಮುತ್ತು ಕೊಟ್ಟು ಅಲ್ಲಿಂದ ವಿಧಾನಸೌಧದ ಮುಂದೆ 3 ಜನ ಸತ್ತೋದ್ರು ಅಂತ ಗೊತ್ತಾದ ನಂತರ ಅಲ್ಲಿ ಸೆಲೆಬ್ರೇಷನ್ ಮಾಡಿ ಸೆಲ್ಫಿ ತಗೊಂಡು ಆನಂತರ ಈ DK ಶಿವಕುಮಾರ್ ಇದಕ್ಕೆ ಹೋಗಿದಾರಲ್ಲ, ಇಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ. ಮತ್ತು ಅವ್ರ ರಾಜೀನಾಮೆ ಕೊಡೋದೇ, ಅವ್ರನ್ನ ಸಸ್ಪೆಂಡ್ ಮಾಡೋದು ಯಾವಾಗ? ವೆನ್ ಆರ್ ಯು ಗೋಯಿಂಗ್ ಟು ಸಸ್ಪೆಂಡ್ ಹಿಮ್ ಮಿಸ್ಟರ್ ಸಿದ್ದರಾಮಯ್ಯ? ಡ್ರಾಮಾ ಮಾಡ್ತಾ ಇದ್ದಾರೆ ನೀವು. ಬೇರೆ ಎಲ್ಲ ಘಟನೆಗಳ ಬಗ್ಗೆ ನಿಮಗೆ ಮಾತನಾಡಲಿಕ್ಕೆ ಬರ್ತದೆ. FIRದಲ್ಲಿ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ ನಂತರವೂ ಕಾರ್ಯಕ್ರಮ ಆಯಿತು ಅಂತ ಬಂದಿದೆ. ಯಾರು ಮಾಡಿಸಿದ್ರು ಹಂಗಾರೆ? ಮೊದಲನೇ ದಿವಸ ಏನು ಹೇಳಿದ್ರಿ ನೀವು? ಮ್ಯಾಜಿಸ್ಟ್ರೇಟಲ್ ಎನ್ಕ್ವೈರಿ. 11 ಜನ ಸತ್ತಿರು ಅಂತ ಗೊತ್ತಾದ್ಮೇಲೆ ನೀವು ಮ್ಯಾಜಿಸ್ಟ್ರೇಟಲ್ ಎನ್ಕ್ವೈರಿ ಅಂತ ಹೇಳಿದ್ರಿ ತಾನೆ? ನಿನ್ನೆ ಯಾಕೆ ತರಾತುರಿಯಲ್ಲಿ ನೀವು ಜುಡಿಷಿಯಲ್ ಎನ್ಕ್ವೈರಿ ಅಂತ ಹೇಳಿದ್ರಿ? ನಾವು ಮೊದಲೇ ದಿವಸನೇ ಹೇಳಿದ್ದೆ, ನಾನು ಹೇಳಿದ್ದೆ, ನಮ್ಮ ಅಧ್ಯಕ್ಷರು ಹೇಳಿದ್ರು, ನಮ್ಮ ಇಬ್ಬರು ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಜುಡಿಷಿಯಲ್ ಎನ್ಕ್ವೈರಿ ಮಾಡ್ರಿ ಅಂತ. ಹೈಕೋರ್ಟ್ ಸುವಮೋಟೋ ಕೇಸ್ ಯಾವಾಗ ತಿಳ್ಕೊಂತು ಅವಾಗ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿದ್ರೆ.
ನಿಮ್ಮ ಸ್ಟ್ಯಾಂಡ್ ಹೋಗಲಿ. ಜುಡಿಷಿಯಲ್ ಎನ್ಕ್ವೈರಿ ಮಾಡೋಕ್ಕಿಂತ ಮೊದಲು ಹೈಕೋರ್ಟ್ ಕನ್ಸಲ್ಟ್ ಮಾಡಿದ್ರ? ಒಂದು ನಿಯಮ ಇಲ್ವಾ? ಯಾವಾಗಾದರೂ ತನಿಖಾ ಆಯೋಗವನ್ನು ರಚನೆ ಮಾಡಬೇಕು ಅಂತಂದ್ರೆ ಸಂಬಂಧಿಸಿದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ಕನ್ಸಲ್ಟ್ ಮಾಡಬೇಕು. ಇದು ವಾಡಿಕೆ, ಇದು ನಿಯಮ. ಇದು ನೀವ್ಯಾಕೆ ಯಾರನ್ನೂ ಕೇಳಲಾರದೆ ಒಬ್ಬ ನ್ಯಾಯಾಧೀಶರ ಹೆಸರನ್ನು ಅನೌನ್ಸ್ ಮಾಡಿದ್ರೆ? ನಮಗೆ ನ್ಯಾಯಾಧೀಶರ ಬಗ್ಗೆ ನಾನು ವೈಯಕ್ತಿಕವಾಗಿ ಮಾತನಾಡ್ತಾ ಇಲ್ಲ, ಬಟ್ ಹೌ ಕ್ಯಾನ್ ಯು ಅನೌನ್ಸ್ ದಿಸ್? ಹೀಗಾಗಿ ಇದು ನೆಕ್ಸ್ಟ್ ಡೇನ ಮಾಡ್ಬೇಕಂತ ಐಡಿಯಾ ಯಾರು ಮೂಟು ಮಾಡಿದ್ದು? ಇವರು ಒತ್ತಾಯ ಮಾಡಿ ಸ್ಪೆಷಲ್ ಫ್ಲೈಟ್ಲಿ ಅವ್ರನ್ನ ತರಿಸಿದ್ದಾರೆ. ಸ್ಪೆಷಲ್ ಫ್ಲೈಟ್ ಈಗ ಹೇಳ್ತಾ ಇದ್ದಾರೆ, ಅವರ ಬುಕ್ ಮಾಡ್ಕೊಂಡಿದ್ದಾರೆ. ಮೊದಲು ಬೇರೆದವರೇ ಹೇಳಿದ್ರು ಸ್ಪೆಷಲ್ ಫ್ಲೈಟ್. ಈಗ ಅದು ಪೇಮೆಂಟ್ ಯಾವಾಗಲೂ ಈ ಸ್ಪೆಷಲ್ ಫ್ಲೈಟನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಬುಕ್ ಮಾಡ್ತೀವಿ, ನಮ್ಗೆ ಗೊತ್ತಿದೆ. ಮೊದಲು ಹೇಳ್ಬಿಡ್ತೀವಿ ಒಂದು ಫ್ಲೈಟಲ್ಲಿ ಮಾಡಪ್ಪ, ಆಮೇಲೆ ಅಂದ್ರೆ ಈಗ ರಸೀದಿ ಎಲ್ಲ ಚೇಂಜ್ ಮಾಡಿಸಿರ್ಬೋದು ನನ್ನ ಅಂದಾಜ್ ಮಟ್ಟಿಗೆ. ಸರ್ಕಾರದಲ್ಲಿ ಇದ್ದವರು ಯಾರೋ ಮಾಡಿಸಿದ್ದಾರೆ, ಆನಂತರ ಈಗ ಚೇಂಜ್ ಮಾಡಿದ್ದಾರೆ. ಅವರ ID ಯಾವುದೋ ಒಂದು ಏಜೆನ್ಸಿ ಇದೆಯಲ್ಲ ಅವ್ರು ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಗೋಯಿಂಗ್ ಆನ್? ಅತ್ಯಂತ ಇನ್ಸೆನ್ಸಿಟಿವ್, ಇರ್ರೆಸ್ಪಾನ್ಸಿಬಲ್ ಅಂಡ್ ಎಸ್ಕೇಪಿಸಮ್ ಇದರಲ್ಲಿ ಎತ್ತು ಕಾಣ್ತವೆ. ಹಿಂದೆ ಮೂಢ ಹಗರಣ ಆದಾಗ ನ್ಯಾಯಾಲಯ ಮಧ್ಯಪ್ರವೇಶ ಮಾಡುವವರಿಗೆ ಯಾರನ್ನೂ ಸಸ್ಪೆನ್ಷನ್ ಇಲ್ಲ. ಅದಾದ ನಂತರ ವಾಲ್ಮೀಕಿ ಹಗರಣದಲ್ಲಿಯೂ ಕೈ ತೊಳ್ಕೊಳ್ಳೋಕೆ ಪ್ರಯತ್ನ ಮಾಡಿದರು. ಇದರಲ್ಲಿ ಈಗ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಳ್ಳೋಕೆ ಹೊಂಟಿದ್ದಾರೆ. ನನಗಿರುವ ಖಚಿತ ಮಾಹಿತಿ ಪ್ರಕಾರ ಪೊಲೀಸರು ಒಂದು ದಿವಸದಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಯಾರ ಒತ್ತಡದ ಮೇಲೆ ಮಾಡಿದ್ರಿ ನೀವು? ನಿಮ್ಮ ಮಕ್ಕಳು ಮೊಮ್ಮಕ್ಕಳು, ಅಧಿಕಾರಿಗಳ ಮೊಮ್ಮಕ್ಕಳು ಬಂದ ಒಂದು ಸೆಲ್ಫಿ ತೆಗೆಸ್ಕೊಳ್ತಾ ಇದ್ರಿ. ಇನ್ನೊಂದು ಸಂಗತಿ, ವಿಧಾನಸೌಧದ ಮುಂದೆ ಏನು ಕಾರ್ಯಕ್ರಮ ಆಯಿತು, ಎಲ್ಲ ಗಮನವನ್ನು ಪೊಲೀಸ್ ಅಧಿಕಾರಿಗಳು ಅಲ್ಲಿ ಕೊಡಬೇಕಾಯ್ತು. ಯಾಕಂದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಇದ್ದಿದ್ದಕ್ಕೆ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದೀಸ್ ಥಿಂಗ್ಸ್? ಹಾಗಾಗಿ ಹಿಂದಿನ ಅನುಭವಗಳಿದೆ. ಮತ್ತು ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಸಂಗತಿ, ಅವರು ರಿಟರ್ನ್ದಲ್ಲಿ ಪರ್ಮಿಷನ್ ಅನ್ನು ನಿರಾಕರಿಸಲಿಲ್ಲ ಅನ್ನುವ ಕಾರಣಕ್ಕೆ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ರಿ. ಈ ಟ್ವೀಟ್ ಯಾರು ಮಾಡಿದ್ದಾರೆ? ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಟ್ವೀಟದಲ್ಲಿ ಏನು ಹೇಳಿದ್ದಾರೆ? ನಿನ್ನೆಯ ಫೈನಲ್ ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿ ತವರೂರಿಗೆ ಆಗಮಿಸುತ್ತಿರುವ ಕರ್ನಾಟಕದ ಹೆಮ್ಮೆಯ RCB ತಂಡವನ್ನು ಸಮಸ್ತ ಕನ್ನಡಿಗರ ಪರವಾಗಿ ಇಂದು ಸಂಜೆ 4 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇನೆ. ಮುಖ್ಯಮಂತ್ರಿ ಟ್ವೀಟ್ ಇದೆ. ಕೋಟ್ಯಾಂತರ ಅಭಿಮಾನಿಗಳ 18 ವರ್ಷಗಳ ಕಾತರ ಕಾವ್ಯಕ್ಕೆ ಕೊನೆಗೊಂಡು ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಈ ಐತಿಹಾಸಿಕ ಗೆಲುವಿನ ಸಂಭ್ರಮದಲ್ಲಿ ನೀವು ಭಾಗಿ. ಯಾಕೆ ಕರೆ ಕೊಟ್ರಿ? ಮೋಸ್ಟ್ ಇರ್ರೆಸ್ಪಾನ್ಸಿಬಲ್. ಮೊದಲೇದ್ದು ಯಾರಾದರೂ ರಾಜೀನಾಮೆ ಕೊಡಬೇಕಂದ್ರೆ ಒತ್ತಾಯಪೂರ್ವಕವಾಗಿ ಮಾಡಿಸಿದಂಥ ಉಪಮುಖ್ಯಮಂತ್ರಿ ಅವರೇ ಇದಕ್ಕೆ ಜವಾಬ್ದಾರರು. ಮುಖ್ಯಮಂತ್ರಿಗಳ ನೈತಿಕ ಹೊಣೆಗಾರರು. ಒತ್ತಡ ಇತ್ತು ಸರ್ಕಾರದ ಮೇಲೆ, ಅಭಿನಂದನೆ ಮಾಡಬೇಕು ಅನ್ನೋದು ಬಿಜೆಪಿ ಕಡೆ. ನೋಡಿ, ಅಭಿನಂದನೆ ನಾವು ಇವತ್ತೇ ಮಾಡಬೇಕು, ನಾಳೆ ಮಾಡಬೇಕು ಅಂತ ಹೇಳಿ ನಾವು ಹೇಳಿಲ್ಲ. ಫಸ್ಟ್ ನಂಬರ್ 1. ನಂಬರ್ 2, ಬಿಜೆಪಿಯಿಂದ ಯಾರಾದರೂ ಹೇಳಿದ್ರೆ ನಾವೆಲ್ಲ ಹೇಳಿದ್ದು ಮಾಡ್ತೀರ ನೀವು? ಹಂಗಿದ್ರೆ ಸರ್ಕಾರದಲ್ಲಿರೋರಿಗೆ ಜವಾಬ್ದಾರಿ ಇರ್ತದೆ. ಸರ್ಕಾರದಲ್ಲಿರೋರು ಪೊಲೀಸ್ ಆಫೀಸರ್ನ, ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ, ಗುಪ್ತಚರ ಅಧಿಕಾರಿಗಳನ್ನ ಕರೆದು ಮಾತುಕತೆ ಮಾಡಿ ಎಷ್ಟು ಜನ ಸೇರ್ಬೋದು, ವ್ಯವಸ್ಥೆ ಆಗ್ತದೆ. ಯಾಕಂದ್ರೆ ಗೆದ್ದ ದಿವಸ ರಾತ್ರಿನೂ ಬೆಂಗಳೂರಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ರಾತ್ರಿ ಎಲ್ಲ ಇದೊಂದು ದುರಂತವೂ ಹೌದು. ಅವ್ರು ಗೆದ್ದ ನಂತರ ಕುಡಿದು ಕುಪ್ಪಳಿಸುವಂತಹರು ಇದ್ದಾರೆ. ಅವ್ರನ್ನೆಲ್ಲ ರಾತ್ರಿ ಕಂಟ್ರೋಲ್ ಮಾಡಿದ್ದಾರೆ. ನೆಕ್ಸ್ಟ್ ಡೇ ಸ್ಪೆಷಲ್ ಫ್ಲೈಟ್ನಲ್ಲಿ ಬರ್ತೀವಿ ಅಂತ ಹೇಳಿದ ನಂತರ ಅಕಸ್ಮಾತ್ ನಮ್ಮವ್ರು ಹೇಳಿದಾರ ಇಲ್ಲೋ ಅದು ನೆಕ್ಸ್ಟ್ ಹೇಳಿದಾರ ಅಂತ ಇಟ್ಕೊಡ್ರಿ. ಫಾರ್ ಎ ಮೂಮೆಂಟ್ ನಾವು ಹೇಳಿದ್ದೆಲ್ಲ ಮಾಡ್ತೀರಿ ನೀವು. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಬಿಜೆಪಿಯಿಂದ ಯಾರೋ ಒಬ್ಬರು ಆಫೀಸ್ನಲ್ಲಿರೋರು ಟ್ವೀಟ್ ಮಾಡಿರ್ಬೇಕು ನಮ್ಮ ಅಫಿಷಿಯಲ್ ಹ್ಯಾಂಡಲ್ದಿಂದ. 1 ಮಿನಿಟ್.
ನೀವು ಅಧಿಕಾರಿಗಳೇನು ರಿಪೋರ್ಟ್ ಕೊಟ್ಟಾರೆ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ಇದರ ಅಲ್ಲ, ಸುಮ್ಮನೆ ಇದು ಹೇಳೋದಕ್ಕೆ ಈ ರೀತಿ ಹೇಳ್ತಾ ಇರ್ತಾರೆ. ಇಟ್ ಈಸ್ ಮೋಸ್ಟ್ ಇರ್ರೆಸ್ಪಾನ್ಸಿಬಲ್. 100% ಕ್ರೆಡಿಟ್, ಅದರಲ್ಲಿ ಕ್ರೆಡಿಟ್ ತಗೊಂಡು ನಾವು ಈ ಆಟಗಾರರ ಜೊತೆಗೆ ನಾವು ಫೋಟೋ ತೆಗೆಸ್ಕೊಂಡ್ರೆ ಈ ವಿಜಯದಲ್ಲಿ ನಮ್ಮದು ಒಂದು ಪಾತ್ರ ಬರ್ತದೆ, ಅದರಿಂದ ನಮ್ಮ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತವೆ ಅನ್ನೋಂಥ ಭ್ರಮೆಯಲ್ಲಿ. ಈ ಭ್ರಮೆಯಿಂದ ಆಗೋದಲ್ಲ. ರಾಜಕಾರಣಿಗಳ ಕೆಲಸ ಬೇರೆ, ಕ್ರಿಕೆಟು ಸಿನಿಮಾ ಸೆಲೆಬ್ರಿಟಿಗಳ ಕೆಲಸ ಬೇರೆ. ದೀಸ್ ಆರ್ ದಿ 2 ಡಿಫ್ರೆಂಟ್ ಥಿಂಗ್ಸ್. ಕ್ರೀಡೆಗೆ ನಾವು ಪ್ರೋತ್ಸಾಹ ಕೊಡಬೇಕು, ನಾವು ಕೊಡ್ತೀವಿ. ನಮ್ಮ ಪ್ರಧಾನಮಂತ್ರಿಗಳು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾರೆ. ಈ ರೀತಿಯೇನ? ನೋಡಿ, ಭಾವುಕರಾಗಿದ್ದರ ಬಗ್ಗೆ ನಾನು ಯಾರು ಭಾವುಕರಾಗಿದ್ದರ ಬಗ್ಗೆ ನಾನು ಯಾವತ್ತೂ ಅಸಹ್ಯವಾಗಿ ಮಾತನಾಡಿಲ್ಲ. ಅನೇಕ ಸರ್ತೆ ಆದರೆ ಮೊದಲು ಮಾಡಿದಾಗ ಒಂದು ಭಾವುಕರಾಗಿ ಹತ್ತು ಬಿಟ್ಟರೆ ನಿಮ್ದೆಲ್ಲ ಪಾಪ ತೊಳೆದು ಹೋಯ್ತಾ? ದ್ಯಾಟ್ ಕಾಂಟ್ ಬಿ ಅಕ್ಸೆಪ್ಟೆಡ್. ಈ ಹ್ಯಾಸ್ ಟು ರಿಸೈನ್. ಹಿ ಈಸ್ ದಿ ಸ್ಕ್ವೇರ್ಲಿ ರೆಸ್ಪಾನ್ಸಿಬಲ್. ಮತ್ತು ಮುಖ್ಯಮಂತ್ರಿಗಳ ಅಷ್ಟೇ ನೈತಿಕ ಹೊಣೆ ಇದೆ. ಗುಪ್ತಚರ ಇಲಾಖೆಗೆ ಮಾಹಿತಿ ಇರಲಿಲ್ಲ. ಆ ಗುಪ್ತಚರ ಇಲಾಖೆ ಹೆಡ್ ಏನಾಗ್ತಿದ್ದು ಅಂತ ಪ್ರಶ್ನೆಗಳು ಬರ್ತಿದೆ. ಯಾವುದೇ ಸಂಗತಿಗಳನ್ನು ಸರ್ಕಾರದಲ್ಲಿರುವಂತಹ ಮುಖ್ಯಸ್ಥರು ಪರಾಮರ್ಶಿಸಿ ನಿರ್ಣಯವನ್ನ ಮಾಡಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.